ಮುಳ್ಳಿನ ಗುಲಾಬಿ ವಾರದ ವಿಶೇಷ ವಾರ್ತೆಗಳು. ಓದುತ್ತಿರುವವರು BV ಚಿದಾನಂದ ಮೂರ್ತಿ. ಮುಖ್ಯಾಂಶಗಳು. ಸಚಿವ ಟಿ ರಘುಮೂರ್ತಿಯವರಿಗೆ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಯ ಭಾಗ್ಯ. ಗೋವುಗಳನ್ನು ಸಂರಕ್ಷಿಸುವುದು ನಮ್ಮೆಲ್ಲರ ಧ್ಯೇಯ. ನರಹರಿ ಸದ್ಗುರುಪೀಠದ ವೈ ರಾಜಾರಾಮ್ ಸ್ವಾಮಿ. ಲಕ್ಷ್ಮೀಪುರದ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ BC ಸತೀಶ್ ಕುಮಾರ್ ಆಯ್ಕೆ, ಅಭಿನಂದನೆಗಳು. ಆಗಸ್ಟ್ 16ರಿಂದ ಕಡ್ಡಾಯವಾಗಿ ದ್ವಿಚಕ್ರ ವಾಹನ ಸವಾರರು ಹೆಲ್ಮೆಟ್ ಧರಿಸಬೇಕು, ಪೊಲೀಸ್ ಇಲಾಖೆಯ ಆದೇಶ. ಚಿತ್ರದುರ್ಗದ ಬಾವಿನ್ಗೆ ರಾಜ್ಯ ಮಟ್ಟದ ಚಿತ್ರಕಲಾ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನ. 1 ಲಕ್ಷಕ್ಕೂ ಹೆಚ್ಚು ಹೆರಿಗೆ ಮಾಡಿದ ಸೂಲಗಿತ್ತಿ ಶತಾಯಿಷಿ ತಳಕಿನ ತಿಮ್ಮಕ್ಕ ಇನ್ನಿಲ್ಲ. ಚಳ್ಳಕೆರೆಯ ವಿಧಾನಸಭೆಯನ್ನು 3 ಬಾರಿ ಪ್ರತಿನಿಧಿಸಿ ಆಯ್ಕೆಯಾಗುವುದರ ಮೂಲಕ ಟಿ ರಘುಮೂರ್ತಿಯವರು ಶಾಸಕರಾಗಿ ಹೊರಹೊಮ್ಮಿದ್ದರು. ಅವರು ಇತ್ತೀಚೆಗೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ DK ಶಿವಕುಮಾರ್ ಅವರ ಸರ್ಕಾರದಲ್ಲಿ ನೂತನ ಸಚಿವರಾಗಿ ಹೊರಹೊಮ್ಮಿದರು. ಅವರಿಗೆ ಅಭಿಮಾನಿಗಳು ಆ ಖಾತೆ ಸಿಗುತ್ತದೆ, ಈ ಖಾತೆ ಸಿಗುತ್ತದೆ ಎನ್ನುವ ಅಭಿಮಾನಪೂರ್ವಕ ಲೆಕ್ಕಾಚಾರವನ್ನು ಹಾಕತೊಡಗಿದ್ದರು. ಆದರೆ ಅವರಿಗೆ ಇತ್ತೀಚೆಗೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ DK ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆ ಖಾತೆಯನ್ನು ನೀಡಲಾಗಿದೆ. ಈ ಖಾತೆಯನ್ನು ಈ ಹಿಂದೆ ಬಳ್ಳಾರಿಯನ್ನು ಪ್ರತಿನಿಧಿಸಿದ ನಾಗೇಂದ್ರ ಅವರಿಗೆ ನೀಡಲಾಗಿತ್ತು. ಈಗ ನಾಗೇಂದ್ರ ಅವರಿಗೆ ಯೋಜನೆ ಮತ್ತು ಸಾಂಖ್ಯಿಕ ಸಚಿವ ಸ್ಥಾನಮಾನ ದೊರೆತಿದೆ. ಆದರೆ ಚಳ್ಳಕೆರೆಯ ವಿಧಾನಸಭಾ ಸದಸ್ಯ ಟಿ ರಘುಮೂರ್ತಿಯವರು ಸಚಿವರಾಗಿ ಹೊರಹೊಮ್ಮಿದ ಮೇಲೆ ಚಳ್ಳಕೆರೆ ಆಗಮಿಸಿದ ವಿಜಯೋತ್ಸವದ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಮತ್ತು ಪಕ್ಷದ ಹೈಕಮಾಂಡ್ ಯಾವುದೇ ಖಾತೆಯನ್ನು ಕೊಟ್ಟರೂ ಸಹ ನಾನು ಸಮರ್ಪಕವಾಗಿ ನಿರ್ವಹಿಸುತ್ತೇನೆ ಎಂದು ಅವರು ನೆರೆದ ಜನರಿಗೆ ಭರವಸೆ ನೀಡಿದ್ದರು. ಚಳ್ಳಕೆರೆ ತಾಲೂಕು ನನ್ನಿವಾಳ ಗ್ರಾಮದ ಕಟ್ಟೆಮನೆಗೆ ಸೇರಿದ ದೇವರ ಎತ್ತುಗಳನ್ನು ಸಂರಕ್ಷಿಸುವ ಒಂದು ಕಾರ್ಯಯೋಜನೆಯನ್ನು ಅಜ್ಜಯ್ಯನಗುಡಿ ಆವರಣದಲ್ಲಿ ದೇವರ ಎತ್ತುಗಳ ಹಿತರಕ್ಷಣಾ ಸಮಿತಿಯವರು ಹಮ್ಮಿಕೊಂಡು ಯಶಸ್ವಿಯಾಗಿ ಸಾಗಿ ಬಂದಿದ್ದಾರೆ. ಕಳೆದ 16 ವರ್ಷಗಳಿಂದ ದೇವರ ಎತ್ತುಗಳನ್ನು ಸಂರಕ್ಷಿಸುವ ಇವರು ಈಗಾಗಲೇ 350 ದೇವರ ಎತ್ತುಗಳನ್ನು ಇಲ್ಲಿ ಸಂರಕ್ಷಿಸುವುದರ ಮೂಲಕ ಒಂದು ಗೋಶಾಲೆಯನ್ನು ತೆರೆದಿದ್ದಾರೆ. ಈ ಗೋಶಾಲೆಗೆ ನೆರಳಿನ ಆಸರೆಗಾಗಿ ಸಾರ್ವಜನಿಕರ ಸಹಕಾರದಿಂದ ಶೆಡ್ಡುಗಳ ನಿರ್ಮಾಣ ಕಾರ್ಯ ಪ್ರಾರಂಭವಾಗಿದೆ. ಈಗಾಗಲೇ ಸಾಕಷ್ಟು ಗೋವುಗಳಿಗೆ ನೆರಳು ನೀಡುವಂಥ ಶೆಡ್ಡುಗಳನ್ನು ನಿರ್ಮಿಸಿದ್ದು, ಇತ್ತೀಚೆಗೆ ಸುಮಾರು 1,65,000 ವೆಚ್ಚದಲ್ಲಿ ನೆರಳಿನ ಶೆಡ್ಡನ್ನು ನಿರ್ಮಿಸುವುದರ ಮೂಲಕ ಅದನ್ನು ಇತ್ತೀಚೆಗೆ ಪ್ರಾರಂಭಿಸಿದರು. ಈ ಪ್ರಾರಂಭೋತ್ಸವದ ಮುಖ್ಯ ಅತಿಥಿಯಾಗಿ ಚಳ್ಳಕೆರೆಯ ನರಹರಿ ಸದ್ಗುರುಪೀಠದ ಪೀಠಾಧ್ಯಕ್ಷರಾದ ವೈ ರಾಜಾರಾಮ್ ಸ್ವಾಮಿಯವರು 20,000 ರೂಪಾಯಿಗಳು ಇದಕ್ಕೆ ದೇಣಿಗೆ ನೀಡುವುದರ ಮೂಲಕ ಈ ಮಹತ್ವಪೂರ್ಣ ಯೋಜನೆಗೆ ಸಹಕರಿಸಿದ್ದಾರೆ. ಅಷ್ಟೇ ಅಲ್ಲದೆ ನಮ್ಮ ಸಂಸ್ಥೆಯಿಂದ ಇಂಥ ಒಂದು ಮಹತ್ವಪೂರ್ಣ ಪುಣ್ಯಕೋಟಿಯನ್ನು ಸಂರಕ್ಷಿಸುವಂಥ ಕಾರ್ಯಕ್ರಮಗಳಿಗೆ ನಿರಂತರವಾಗಿ ನಾವು ಸಹಕಾರ ನೀಡುತ್ತೇವೆ. ಈ ಒಂದು ಕ್ಷೇತ್ರ ಒಂದು ದೊಡ್ಡ ಪ್ರಾಂತ್ಯವಾಗಿ ಬೆಳೆಯಲಿ ಎಂದು ಅವರು ಆಶಿಸಿದರು. ಇದೇ ಸಂದರ್ಭದಲ್ಲಿ ಪಾವಗಡದ ಶ್ರೀ ರಾಮಕೃಷ್ಣಾಶ್ರಮದ ಜಪಾನಂದ ಗುರೂಜಿಯವರು ಮಾತನಾಡಿ, ಭಾರತದ ಸಂಸ್ಕೃತಿ ಮಹತ್ವಪೂರ್ಣವಾಗಿದೆ. ಗೋವುಗಳನ್ನು ಸಂರಕ್ಷಿಸುವುದು ಮತ್ತು ಅವುಗಳನ್ನು ಕಾಮಧೇನು ಎಂದು ಪೂಜಿಸುವುದು ನಮ್ಮ ಭಾರತದ ಸನಾತನ ಧರ್ಮ ಎಂದು ಅವರು ಅಭಿಪ್ರಾಯಪಟ್ಟರು. ಇದೇ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಶ್ರೀಮತಿ ಲಕ್ಷ್ಮೀದೇವಿ, ನೇತಾಜಿ ಪ್ರಸನ್ನಕುಮಾರ್, ರೆಡ್ಡಿಹಳ್ಳಿ ವೀರಣ್ಣ ಹಾಗೂ ಯತೀಶ್ ಎಂ ಸಿದ್ದಾಪುರ ಮತ್ತು ಅಧ್ಯಕ್ಷರಾದಂಥ ಶ್ರೀಮತಿ ಶುಭಾ ಸೋಮಶೇಖರ್ ಅವರು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿದ್ದರು. ಇತ್ತೀಚೆಗೆ ಲಕ್ಷ್ಮೀಪುರ ಗ್ರಾಮದಲ್ಲಿ ಹಾಲು ಉತ್ಪಾದಕರ ಸಹಕಾರಿ ಸಂಘವನ್ನು ಪ್ರಾರಂಭಿಸಲಾಯಿತು. ಇದರ ಅಧ್ಯಕ್ಷರನ್ನಾಗಿ ನರಹರಿ ನಗರದ BC ಸತೀಶ್ ಕುಮಾರ್ ಅವರನ್ನು ಆಯ್ಕೆ ಮಾಡಲಾಗಿತ್ತು. ಈ ಆಯ್ಕೆ ಮಾಡಿದ ಶುಭ ಸಂದರ್ಭದಲ್ಲಿ ಚಳ್ಳಕೆರೆಯ ರೋಟರಿ ಬಾಲಭವನದಲ್ಲಿ ರೋಟರಿ ಸಂಸ್ಥೆಯ ಮಾಜಿ ಅಧ್ಯಕ್ಷರಾದಂಥ K ನಾಗೇಶ್ ಅವರು ಹಾಗೂ ಬುಕ್ಕಂಬೂದಿಯ ಹಾಲು ಉತ್ಪಾದಕರ ಸಹಕಾರ ಸಂಘದ ಕಾರ್ಯದರ್ಶಿ ಜಗದೀಶ್ ಹಾಗೂ ನರಹರಿ ನಗರದ ಗ್ರಾಮೀಣ ಮುಖಂಡ ನಿರಂಜನ ಮೂರ್ತಿಯವರು BC ಸತೀಶ್ ಕುಮಾರ್ ಅವರನ್ನು ಅಭಿನಂದಿಸಿ ಗೌರವವನ್ನು ಸಲ್ಲಿಸಿದರು. ಚಳ್ಳಕೆರೆಯ ಪೊಲೀಸ್ ಇಲಾಖೆಯವರು ಇತ್ತೀಚೆಗೆ ಚಿತ್ರದುರ್ಗದ ಪ್ರಧಾನ ರಸ್ತೆಯೊಂದರಲ್ಲಿ ದ್ವಿಚಕ್ರ ವಾಹನ ಸವಾರರಿಗೆ ಒಂದು ಜಾಗೃತಿ ಕಾರ್ಯಕ್ರಮವನ್ನು ಆಯೋಜಿಸಿದ್ದರು.
ಎಲ್ಲ ದ್ವಿಚಕ್ರ ವಾಹನಗಳನ್ನು ತಡೆಯುವುದರ ಮೂಲಕ ಪೊಲೀಸ್ ಇಲಾಖೆಯವರು ಆಗಸ್ಟ್ 16ರಿಂದ ಕಡ್ಡಾಯವಾಗಿ ದ್ವಿಚಕ್ರ ವಾಹನ ಸವಾರರು ಹೆಲ್ಮೆಟನ್ನು ಕಡ್ಡಾಯವಾಗಿ ಬಳಸಬೇಕು. ಇದು ಸರ್ಕಾರದ ಕಾನೂನನ್ನು ಪಾಲಿಸಬೇಕು. ಕೇವಲ ಸರ್ಕಾರದ ಕಾನೂನೆಂದಾಗಲಿ ಅಥವಾ ಪೊಲೀಸರ ಭಯ ಅಥವಾ ದಂಡದ ಭೀತಿಯೆಂದಾಗಲಿ ಹೆಲ್ಮೆಟ್ ಧರಿಸುವುದು ಪದ್ಧತಿಯಾಗಬಾರದು. ದ್ವಿಚಕ್ರ ವಾಹನ ಅಪಘಾತಗಳಲ್ಲಿ ಇತ್ತೀಚೆಗೆ ಹೆಚ್ಚು ತಲೆಗೆ ಪೆಟ್ಟು ಬಿದ್ದು ಸಾವಾದ ಸಂಖ್ಯೆ ಹೆಚ್ಚಾಗಿದೆ. ಆದ್ದರಿಂದ ತಾವು ಮನಗಂಡು ಕಡ್ಡಾಯವಾಗಿ ಆಗಸ್ಟ್ 16ರಿಂದ ಹೆಲ್ಮೆಟ್ಗಳನ್ನು ದ್ವಿಚಕ್ರ ವಾಹನರು ಧರಿಸಲೇಬೇಕು ಎಂದು ನಗರ ಠಾಣೆಯ ಪೊಲೀಸ್ ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀ ಕುಮಾರ್ ಕೆ ಅವರು ಬೈಕ್ ಸವಾರರಿಗೆ ಆದೇಶಿಸಿದರು. ಪೊಲೀಸರೇ ಆಗಲಿ ಅಥವಾ ಸಾರ್ವಜನಿಕರಾಗಲಿ, ಸರ್ಕಾರಿ ನೌಕರರಾಗಲಿ ಅಥವಾ ದ್ವಿಚಕ್ರ ವಾಹನಗಳನ್ನು ಚಲಿಸುವ ಮಹಿಳೆಯರಾಗಲಿ ಕಡ್ಡಾಯವಾಗಿ ಹೆಲ್ಮೆಟ್ಗಳನ್ನು ಧರಿಸಬೇಕು. ಇಲ್ಲವಾದರೆ ಹಂತ ಹಂತವಾಗಿ ದಂಡವನ್ನು ವಿಧಿಸಲಾಗುವುದು ಎಂದು ಪೊಲೀಸ್ ಜಾಗೃತಿ ಮೂಡಿಸಿದರು. ಅಷ್ಟೇ ಅಲ್ಲದೆ ಆಗಸ್ಟ್ 16ರಿಂದ ಕಡ್ಡಾಯವಾಗಿ ಎಲ್ಲರೂ ಹೆಲ್ಮೆಟನ್ನು ಧರಿಸುವಂತೆ ಅವರು ವಿನಂತಿ ಮಾಡಿದರು. ವರದಿ ಬಶೀರ್ ಅಯ್ಯದ್, ಚಳ್ಳಕೆರೆ. 15ನೇ ತಾರೀಕು ಮುಗಿದು 16ನೇ ತಾರೀಕು ಬೆಳಗ್ಗೆಯಿಂದ ಯಾರು ಹೆಲ್ಮೆಟ್ ಧರಿಸೋದಿಲ್ಲ, ಅದು ಪೊಲೀಸ್ ಆದರೂ ಸರಿ, ಸರ್ಕಾರಿ ಅಧಿಕಾರಿಗಳಾದರೂ ಸರಿ, ಸಾರ್ವಜನಿಕರಾದರೂ ಸರಿ, ಅವ್ರಿಗೆ ಕಡ್ಡಾಯವಾಗಿ ದಂಡವನ್ನು ವಿಧಿಸ್ತೀವಿ. ಆನಂತರ ಗಾಡಿ ಇಳಿದ್ಮೇಲೆ ಸರ್ ನಮ್ಗೆ ಗೊತ್ತಿರಲಿಲ್ಲ ಸರ್, ನಮ್ಗೆ ಅನೌನ್ಸ್ ಮಾಡಿರಲಿಲ್ಲ ಸರ್, ನಮಗೆ ಜಾಗೃತಿ ಇರಲಿಲ್ಲ ಅಂತ ಯಾರೂ ಸಹ ಹೇಳ್ಬಾರ್ದು. ನಿಮ್ಮ ಒಳ್ಳೇದಕ್ಕೋಸ್ಕರ ನಾವು ಮಾಡ್ತಾ ಇದ್ದೀವಿ. ದಯವಿಟ್ಟು ಪ್ರತಿಯೊಬ್ಬರು ಕೂಡ ಹೆಲ್ಮೆಟ್ ಧರಿಸಿ ಜೀವವನ್ನು ಉಳಿಸ್ಕೊಳ್ಳಿ. ಚಿತ್ರದುರ್ಗದ ಡಾನ್ ಬಾಸ್ಕೋ ಶಾಲೆಯ ವಿದ್ಯಾರ್ಥಿ ಶ್ರೀಯುತ ಬಾವಿನ್ ಅವರು ರಾಜ್ಯ ಮಟ್ಟದ ಚಿತ್ರಕಲಾ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನ ಪಡೆದಿರುತ್ತಾರೆ. ಇವರು ಚಿತ್ರದುರ್ಗದ ದೇವಾಂಗ ಸಮಾಜಕ್ಕೆ ಸೇರಿದ ಶ್ರೀಮತಿ ಸರಿತಾ ಯೋಗರಾಜ್ ಅವರ ಪುತ್ರರಾಗಿದ್ದು, ಡಾನ್ ಬಾಸ್ಕೋ ಶಾಲೆಯ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಹಾಗೂ ಪೋಷಕರು ಒಳಗೊಂಡಂತೆ ಚಿತ್ರದುರ್ಗ ಜಿಲ್ಲಾ ದೇವಾಂಗ ಸಂಘದ ಎಲ್ಲ ಪದಾಧಿಕಾರಿಗಳು ಶ್ರೀಯುತ ಬಾವಿನ್ ಅವರನ್ನು ಅಭಿನಂದಿಸಿದ್ದಾರೆ. ಚಳ್ಳಕೆರೆ ತಾಲೂಕಿನ ಕಾಲುವೆಹಳ್ಳಿಯ ಶತಾಯುಷಿ ತಳುಕಿನ ತಿಮ್ಮಕ್ಕನವರು ಸುಮಾರು 106 ವರ್ಷಗಳ ತಮ್ಮ ಜೀವನದ ಅವಧಿಯಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ಹೆರಿಗೆ ಮಾಡುವುದರ ಮೂಲಕ ತಮ್ಮ ಅಪಾರವಾದ ಸೂಲಗಿತ್ತಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಇವರು ತಮ್ಮ ಶತಾಯುಷಿಯಾಗಿ ಜೀವನವನ್ನು ನಿರ್ವಹಿಸಿ ಮಹತ್ವಪೂರ್ಣ ಹೆರಿಗೆ ಮಾಡುವಂತಹ ಕಾರ್ಯವನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ನಡೆಸಿ ಗಮನ ಸೆಳೆದಿದ್ದಾರೆ. ಸಾರ್ವಜನಿಕರ ಪ್ರೀತಿಗೆ ಪಾತ್ರರಾಗಿರುವ ತಳುಕಿನ ಸೂಲಗಿತ್ತಿ ತಿಮ್ಮಕ್ಕನವರು ಇತ್ತೀಚೆಗೆ ನಿಧನ ಹೊಂದಿದ್ದಾರೆ. ಇವರ ನಿಧನಕ್ಕೆ ಅವರ ಅಭಿಮಾನಿಗಳು ತೀವ್ರ ರೀತಿಯ ಶ್ರದ್ಧಾಂಜಲಿಯನ್ನು ಅರ್ಪಿಸಿದ್ದಾರೆ. ಇದುವರೆಗೂ ಒಟ್ಟು ಅಂದಾಜು 1 ಲಕ್ಷಕ್ಕೂ ಹೆಚ್ಚು ಹೆರಿಗೆ ಮಾಡಿರುವ ಸಾಧನೆ ಇವರದಾಗಿರುತ್ತದೆ. ಮುಳ್ಳಿನ ಗುಲಾಬಿ ವಾರದ ವಿಶೇಷ ವಾರ್ತೆಗಳು ಮುಕ್ತಾಯಗೊಂಡವು. ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.